ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಕಡೆಗೂ ದಿಲ್ಲಿ ಸರ್ಕಾರ ಜಿರಳೆಗಳಿಗೆ ಹಿಟ್ಟನ್ನು ಹೊಡೆಯುವ ಮೂಲಕ ನಿರ್ಮೂಲನೆಗೆ ಮುಂದಾಯಿತು. ಶನಿವಾರ ತಾಜಾ ಸುದ್ದಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಡೆದಂಥ ವಿದ್ಯಮಾನವನ್ನು ಹೇಳ್ತೇನೆ. ಚುಮ್ಮು ಚುಮ್ಮು ಬೆಳಗು, ದಿಲ್ಲಿಯಲ್ಲಿ ಕಟಕಟ ಚಳಿ, ಒಂದು ದಿವಸ ಬಿಸಿಲು ಒಂದು ದಿವಸ ಮಳೆ ಅಂತ ಚಲ್ಲಾಟ ಆಡ್ತಾ ಇದ್ದಂಥ ಆಗಸದಲ್ಲಿ ಅದೇ ತಾನೇ ಸೂರ್ಯ ಉದಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಸಿವಿಲ್ ಡ್ರೆಸ್ನಲ್ಲಿದ್ದಂಥ ಒಂದಷ್ಟು ಜನ ಪೊಲೀಸರು, ಒಂದಷ್ಟು ಜನ ಡಾಕ್ಟ್ರುಗಳು, ಒಂದಷ್ಟು ಜನ ಸಮವಸ್ತ್ರಧಾರಿ ಭದ್ರತಾ ಸಿಬ್ಬಂದಿಯವರು ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಜಂತರ್ ಮಂತರ್ಗೆ ಬರ್ತಾರೆ. ಜಂತರ್ ಮಂತರ್ನಲ್ಲಿ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಕೂತಿರ್ತಾರೆ, ಒಂದಷ್ಟು ಜನ ಮಲಗಿರ್ತಾರೆ, ಒಂದಷ್ಟು ಜನ ಹರಟೆ ಹೊಡಿತಾ ಇರ್ತಾರೆ, ಒಂದಷ್ಟು ಜನ ಊನೋ ಆಡ್ತಾ ಇರ್ತಾರೆ. ವೇದಿಕೆ ಮೇಲೆ ಒಂದು 5-6 ಜನ ಸೋನಮ್ ವಾಂಗ್ಚುಕ್ ಎನ್ನುವಂಥ ಒಬ್ಬ ಛದ್ಮ ವೇಷಧಾರಿಯ ರಕ್ಷಣೆಗಾಗಿ ಸುತ್ತಲೂ ಕೂತಿರ್ತಾರೆ. ಅಭಿಜಿತ್ ದೀಪ್ಕೆ ಎನ್ನುವಂಥ ಇನ್ನೊಬ್ಬ ಕಿಡಿಗೇಡಿ ಯಾವುದೋ ಹೋಟೆಲ್ನ ರೂಮ್ನಲ್ಲಿ ಮಲಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಬರ್ತಾರೆ. ಒಂದು ಬೆಡ್ ಶೀಟ್ ಒಳಗಡೆ ಸೋನಮ್ ವಾಂಗ್ಚುಕ್ನ ಶರೀರವನ್ನು ಹಾಕ್ಕೊಂಡು ಎತ್ಕೊಂಡು ಆಂಬುಲೆನ್ಸ್ನೊಳಗೆ ಹಾಕ್ಕೊಂಡು ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಗೂಂಡಾಗಿರಿ ಮಾಡ್ತಾ ಇದ್ದಾರಾ ಅಂತ ಸುತ್ತಮುತ್ತಲು ಇದ್ದವರೆಲ್ಲ ವಿರೋಧವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ತಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮುಟ್ಟಬೇಡಿ ಅವ್ರನ್ನ, ಸೋನಮ್ ವಾಂಗ್ಚುಕ್ ಅವ್ರನ್ನ ಅಂತಿರ್ತಾರೆ. ಅವ್ರನ್ನ ಪಕ್ಕಕ್ಕೆ ತಳ್ಳಿ ಪೊಲೀಸರು ಈ ಸೋನಮ್ ವಾಂಗ್ಚುಕ್ನನ್ನು ಸಫ್ದರ್ಜಂಗ್ ಆಸ್ಪತ್ರೆಗೆ ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಬೆಡ್ ಮೇಲೆ ಹಾಕ್ತಾರೆ. 20 ದಿವಸದಿಂದ ಈತ ಉಪವಾಸ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಸೋನಮ್ ವಾಂಗ್ಚುಕ್. ಈತ ಯಾವ ಮಟ್ಟಿಗೆ ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಮೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ ಅಂದರೆ, ದೊಡ್ಡ ವಿಜ್ಞಾನಿ. ಈತ ಮಾಡಿದಷ್ಟು ಕೆಲಸವನ್ನು ಹಿಮಾಲಯದಲ್ಲಿ ಯಾರೂ ಮಾಡೇ ಇಲ್ಲ. ಆರ್ಟಿಫಿಷಿಯಲ್ ಗ್ಲೇಷಿಯರ್ ಕಂಡು ಹಿಡಿದವನು, ವೈಫೈ ಬದಲು ಲೈಫೈ ತಂದವನು, ಚಳಿಗಾಲದಲ್ಲಿ ಬೆಚ್ಚಗಿನ ಮನೆಗಳನ್ನು ಮಾಡಿದವನು, ಮೆಗಾಸೆಸೆ ಅವಾರ್ಡ್ ಪಡೆದವನು. 1-2 ಈತನಿಗಿದ್ದಂಥದ್ದು. ಅಷ್ಟೆಲ್ಲ ಅಭಿದಾನಗಳಿದ್ದಂಥವನು 6 ತಿಂಗಳು ಜೈಲಿನಲ್ಲಿ ಹಾಕಿದ್ದಾರೆ ಇವನು ದೇಶದ್ರೋಹ ಅಂತೇಳಿ. ಅದರ ಕಥೆಯನ್ನು ಹಿಂದೆ ಹೇಳಿದ್ದೀನಿ ನಿಮಗೆ. ಈಗ ಪ್ರಶ್ನೆ ಬಂದಿರೋದು 20ನೇ ತಾರೀಕು ಸಂಸತ್ ಅಧಿವೇಶನದಲ್ಲಿ ಇವರು ಜಂತರ್ ಮಂತರ್ನಿಂದ ಹೋಗಿ ಪ್ರತಿಭಟನೆ ಮಾಡ್ತೀನಿ ಅಂತಾರೆ. ನಾನು 20ನೇ ತಾರೀಕುವರೆಗೂ ಬದುಕಿರ್ತೀನಿ ಅಂತ ಶುಕ್ರವಾರ ರಾತ್ರಿ ಕೂಡ ಈತ ವಿಡಿಯೋ ಮಾಡಿ ಹೇಳ್ದ ಸೋನಮ್ ವಾಂಗ್ಚುಕ್. ಇವನಿಗೇನು ಆಗೋದಿಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತಿತ್ತು, ಅಮಿತ್ ಶಾ ನರೇಂದ್ರ ಮೋದಿಗೂ ಚೆನ್ನಾಗಿ ಗೊತ್ತಿತ್ತು, ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತಿತ್ತು. ಆದರೆ ಕೋರ್ಟಿಗೆ ಹೋದ್ರಲ್ಲ ಸ್ವಾಮಿ, ರಾಕೇಶ್ ಕುಮಾರ್ ಅನ್ನೋರು ಕೋರ್ಟ್ಗೆ ಹೋದರು. ಕೋರ್ಟ್ ಅವ್ರು ಹೇಳಿದರು, ನಿರ್ದೇಶನ ಕೊಟ್ಟರು ಆತನನ್ನು ಬದುಕಿಸ್ಕೊಳ್ಳಿ ಅಂತ. ಆ ರಾಕೇಶ್ ಕುಮಾರ್ ಅನ್ನೋಂಥ ವಕೀಲ ಹೇಳ್ದ 2 ದಿವಸದಲ್ಲಿ ಅವ್ರು ಸತ್ತು ಹೋಗ್ತಾರೆ ಅಂತ. ಆತ ವಕೀಲನೋ ಡಾಕ್ಟ್ರೋ, ನನ್ನ ಕನ್ಫ್ಯೂಷನ್ ಇದೆ, ಗೊಂದಲ ಇದೆ ಅದ್ರ ಬಗ್ಗೆ. ಯಾವಾಗ ಈತ ಹೀಗೆ ಹೇಳಿದ ಕೂಡ ಸ್ವಾಭಾವಿಕವಾಗಿ ದಿಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ದೇವೇಂದ್ರ ಕುಮಾರ್ ಅವರು ಹೇಳಿದರು, ಆ ರೀತಿ ಒಬ್ಬ ಮನುಷ್ಯನ ಸಾಯಲಿಕ್ಕೆ ಬಿಡಬೇಡಿ, ಸರ್ಕಾರ ಮಧ್ಯಪ್ರವೇಶ ಮಾಡಿ ಆತನ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ಕಳಕಳಿ ಕಾಳಜಿ ಎಲ್ಲವನ್ನು ತೋರಿಸಿದರು. ಕೋರ್ಟಿನ ಆದೇಶ, ಇಷ್ಟು ದಿವಸ ಬಿದ್ದುಕೊಳ್ಳಿ ಅಂತ ಸುಮ್ಮನೆ ಬಿಡಲಾಗಿತ್ತು. ಸರ್ಕಾರ ಆಯಿತು ಮಾಡ್ಕೊತಾನೆ, ಅನ್ಷನ್ ಅಂತಾನೆ ಮಾಡಲಿ ಬಿಡು, ಪಾಪ ಅವನಿಗೂ ತೂಕ ಜಾಸ್ತಿ ಆಗಿರಬೇಕು, ಲೈಟಾಗಿದ್ದರೆ ಒಳ್ಳೆಯದು, ಈ ವಯಸ್ಸಲ್ಲಿ ಆಹಾರ ಜಾಸ್ತಿ ಬೇಕಾಗಲ್ಲ, 60 ಕ್ರಾಸ್ ಆಗಿದ್ದಾನೆ, 58-57 ಇರ್ಬೇಕು ಆತನಿಗೆ. ಆದ್ದರಿಂದ ಈ ಥರ ಒಂದು ಸ್ವಲ್ಪ ಆರೋಗ್ಯನೂ ಚೆನ್ನಾಗಾಗ್ಬೋದು. ಲಂಘನಂ ಪರಮೌಷಧಂ ಅಂತ ಮಾತೇ ಇದೆ, ಉಪವಾಸ ಇದ್ರೆ ಪರಮೌಷಧ ಇದ್ದ ಹಾಗೆ ಅಂತ ಪಾಪ ಸರ್ಕಾರ ಸುಮ್ಮನೆ ಇತ್ತು. ಯಾವಾಗ ಕೋರ್ಟ್ ಆದೇಶ ಮಾಡಿಬಿಡ್ತು ನೋಡ್ರಿ, ಈತನಿಗೆ ಕಾಳಜಿ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆತನಿಗೆ ಬಲವಂತವಾಗಿ ಪೋಷಕಾಂಶಗಳನ್ನು, ವೈಟಮಿನ್ಗಳನ್ನು, ಎಲ್ಲನೂ ಕೊಡಿ ಅಂತ ಹೇಳ್ತಲ್ಲ, ಆವಾಗ ಪಾಪ ಕೋರ್ಟಿನ ಮಾತನ್ನು ಸರ್ಕಾರ ಮೀರ್ಲಿಕ್ಕಾಗಲ್ವಲ್ಲ, ಅದಕ್ಕೆ ಎತ್ಕೊಂಡು ಹೋಗಿ ಹಾಕಿದ್ರು. ಯಾವಾಗ ಆತನನ್ನು ಎತ್ಕೊಂಡು ಹೋದರೂ ಫಸ್ಟ್ ಅನಾಥನಾಗಿದ್ದು ಯಾರು ಹೇಳ್ರಿ? ಫಸ್ಟ್ ತಬ್ಬಲಿಯಾಗಿ ಎರಾವಿರಿ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದ್ದು ಯಾರು ಅಂದರೆ ಅಭಿಜಿತ್ ದೀಪ್ಕೆ. ಮುಂದೆ ಏನು ಕತೆ ನಂದು, ನಾನು ಏನು ಮಾಡಲಿ, ಇಷ್ಟಕ್ಕೆ ಮುಗಿಲಿಲ್ಲ. ಮಜಾ ನೋಡ್ಬೇಕು ನೀವು, ಇದು ಸಿನಿಮಾ ಇದ್ದಂಗಿದೆ ಇದು. ಇದಾದಮೇಲೆ ಈ ಕಡೆ ಜಂತರ್ ಮಂತರ್ನಲ್ಲಿ ಆವಾಗ ಹೊರಗಡೆ ಹೋಗಿ ಸಮೋಸ ಪಾವ್ಭಾಜಿ ತಿನ್ಕೊಂಬರ್ತಾ ಇದ್ದಂಥ ಹುಡುಗರು, SFI AISF ಅಂತೆಲ್ಲ ಟೆಂಟ್ ಹಾಕ್ಕೊಂಡು ಕೂತವರು ಉಪವಾಸ ಸತ್ಯಾಗ್ರಹ ಅಂತ ಕೂತಿದ್ರಲ್ಲ, ಅಲ್ಲೆಲ್ಲೆಲ್ಲೆಲ್ಲೇ ಒಂದಿಷ್ಟು ಜನ ಕೂತಿದ್ರು. ಎದ್ದೆದ್ದು ಹೋಗೋರು, ಸರದಿ ಸಾಲಿನಲ್ಲಿ ಎದ್ದು ಹೋಗಿ ವಾಪಸ್ ಬಂದು ಉಪವಾಸ ಅಂತ ಕೂತಿರೋರು. ಇವ್ರು ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ, ಇವರೆಲ್ಲ ಆರಾಮಾಗಿದ್ದರು, ಊನೋ ಆಡ್ಕೊಂಡಿದ್ರು, ಇಸ್ಪೆಟ್ ಆಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು, ಅವ್ರಿಗೇನು ಸಮಸ್ಯೆ ಆಗಿರಲಿಲ್ಲ. ಯಾವಾಗ ಸೋನಮ್ ವಾಂಗ್ಚುಕ್ ಅಲ್ಲಿಂದ ಹೋದರೂ ಜಂತರ್ ಮಂತರ್ ಜಾಗವನ್ನು ಖಾಲಿ ಮಾಡಿಸೋ ಕೆಲಸ ಶುರುವಾಯಿತು. ಸ್ವಚ್ಛತಾ ಅಭಿಯಾನ.
ನಮ್ಮನ್ನು ಹೆಂಗೆ ಮೇಲೆ ಎಬ್ಬಸ್ತೀರಿ? ಅಲ್ಲಪ್ಪ, ನಿಮ್ಮ ಯಾರು ಪಿತಾಮಹ ಇದ್ನಲ್ಲ ಗಾಂಧಿ ಅಂಥೇಳಿ ನೀವೇನು ಭಾವಿಸಿದಿರಲ್ಲ, ಅಣ್ಣಾ ಹಜಾರೆ ರೀತಿಯಲ್ಲಿ, ಆತನೇ ಎದ್ದು ಹೋಗಿ ಆಯ್ತು ಆಸ್ಪತ್ರೆಗೆ ಹೋಗಿ ಆಯ್ತು ಸಫ್ದರ್ಜಂಗ್ ಆಸ್ಪತ್ರೆಗೆ. ನಿಮ್ಮ ಅಭಿಜಿತ್ ದೀಪ್ಗೆ 5 ಸ್ಟಾರ್ ಹೋಟ್ಲಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ನೀವು ಇಲ್ಲಿ ಮಳೆ ಚಳಿ ಗಾಳಿ ಒಳಗೆ ಯಾಕೆ ಸಾಯ್ತೀರಿ? ಜಾಗ ಖಾಲಿ ಮಾಡ್ರಿ ನೀವು ಅಂಥೇಳಿ ಪೊಲೀಸರು ಬಲವಂತ ಪ್ರಯೋಗ ಮಾಡಲಾರದೆ, ಲಾಠಿಯನ್ನು ಎತ್ತಲಾರದೆ, ಫಿಸಿಕಲಿ ದೈಹಿಕವಾಗಿ ಎತ್ತಿ ಎತ್ತಿ ಹೊರಗಡೆ ಬಿಸಾಕಿದರು. ಹೊರಗಡೆ ಗುಂಪು ಕೂಡ್ಕೊಳ್ತು, ಜಿರ್ಲೆಗಳ ಗುಂಪಲ್ಲೆಲ್ಲ ಸೇರ್ಕೊಳ್ತು. ಜಿರ್ಲೆಗಳು ಸೇರ್ಕೊಂಡ್ಮೇಲೆ ಮೀಸುಗಳು ಅಲ್ಲಾಡ್ಲಿಕ್ಕೆ ಶುರುವಾಗ್ತವೆ. ಅಷ್ಟೊತ್ತಿಗೆ ಓಡಿ ಬರ್ತಾನೆ ಈತ ಅಭಿಜಿತ್ ದೀಪ್ಗೆ. ನನ್ನನ್ನು ಹೌಸ್ ಅರೆಸ್ಟ್ ಮಾಡಿದರು ಫ್ರೆಂಡ್ ಮನೆಯಲ್ಲಿ ಅಂತಾನೆ. ಹೌಸ್ ಅರೆಸ್ಟ್ ಮಾಡಿದ ಮನುಷ್ಯ ಹೊರಗಡೆ ಹೆಂಗೆ ಬಂದ? ನನಗೆ ಮೂಲ ಪ್ರಶ್ನೆನೇ ಬೇರೆ ಇದೆ ಎಲ್ಲಕ್ಕಿಂತ. ಹಮೇ ಚಾಹಿಯೇ ಆಜಾದಿ ಅಂದ್ರಪ್ಪ. ನಿಮ್ಗೆ ಆಜಾದಿ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ಹೋರಾಟ ಮಾಡಲಿಕ್ಕೆ ಹೆಂಗೆ ನಿಮ್ಗೆ ಜಂತರ್ ಮಂತರ್ನಲ್ಲಿ ಅವಕಾಶ ಆಯಿತು ಅನ್ನೋದು ನನ್ನ ಮೂಲ ಪ್ರಶ್ನೆ. ನನ್ನ ಮೂಲ ಪ್ರಶ್ನೆ, ನಿಮಗೆ ಸ್ವಾತಂತ್ರ್ಯ ಬೇಕು, ಹಮೇ ಚಾಹಿಯೇ ಆಜಾದಿ. ಆಜಾದಿ ನಿಮ್ಗೆ ಹೋರಾಟ ಮಾಡಲಿಕ್ಕೆ ಆಜಾದಿ ಬೇಕು. ನಿಮ್ಗೆ ಹೋರಾಟ ಮಾಡಲಿಕ್ಕೆ ಜಾಗ ಕೊಟ್ಟಿದ್ರು ಜಂತರ್ ಮಂತರಲ್ಲಿ. ಜಂತರ್ ಮಂತರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಅನುಮತಿಯನ್ನು ಪಡೆದೇ ಹೋದರೂ ಕೂಡ ಇಷ್ಟು ದಿವಸ ಅಲ್ಲೇ ಇರ್ಲಿಕ್ಕೆ ಬಿಟ್ಟರು. ಅತಿಕ್ರಮ ಪ್ರವೇಶ ನಿಮ್ಮದು. ಈಗೂ ಹೊರಗೆ ಕಳಿಸ್ಬಾರ್ದು ಅಂದ್ರೆ ಹೆಂಗೆ? ಈಗ ಹೊರಗೆ ಹಾಕಿ ನಾವು ಇಲ್ಲೇ ಕೂತ್ಕೋತೀವಿ ಅಂತಾರೆ. ನಾವು ಇಲ್ಲೇ ಕೂತ್ಕೋತೀವಿ ಅಂತಾರೆ. ಪೊಲೀಸರು ಬಂದು ಲಾಠಿಯಿಂದ ಹೊಡೆದು ಓಡಿಸ್ತಾರೆ. ಓಡೋದಂತೂ ಗ್ಯಾರಂಟಿ. ಈ SFI AISF ಲೆಫ್ಟಿಸ್ಟು ಇದ್ರ ಮಧ್ಯೆ ಮಜಾ ನೋಡ್ಬೇಕು ನೀವು. ನಿನ್ನೆ ಶುಕ್ರವಾರ ಸಂಜೆ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ಸಿಂದ ಪವನ್ ಖೇಡಾ ಬಂದುಬಿಟ್ಟಿದ್ದಾನೆ. ಪವನ್ ಖೇಡಾ ಯಾಕೆ ಬಂದ ಅಂದರೆ ನಾಳೆಲ್ಲ ನಾಡಿದ್ದು ಅಧಿವೇಶನ ಶುರುವಾಗುತ್ತೆ. ಶುರುವಾದಾಗ ಕಾಂಗ್ರೆಸ್ಸು ಈ ಜಿರ್ಲೆಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅವು ನೀವು ಕಾಂಗ್ರೆಸ್ನವ್ರು ಯಾರು ಹೋಗೇ ಇಲ್ವಲ್ರಿ ಅಂತ ಸಂಸತ್ನಲ್ಲಿ ಲೇವಡಿ ಆಡ್ತಾರೆ, ವ್ಯಂಗ್ಯ ಮಾಡ್ತಾರೆ. ಇಲ್ಲ ನಾವು ಹೋಗಿದ್ವಿ ಅಂತ ಹೇಳಲಿಕ್ಕೆ ಯಾರಾದರೂ ಹೋಗ್ಬೇಕಲ್ವಾ? ಅದಕ್ಕೆ ಕಟ್ಟ ಕಡೆಯ ನಿಮಿಷದಲ್ಲಿ ಈ ತನ್ನ ಚೇಲಾನನ್ನು ರಾಹುಲ್ ಗಾಂಧಿ ಕಳಿಸ್ತಾರೆ, ಹೋಗಿ ಒಂದ್ಸಲ ಮಾತಾಡಿಸಿ ಬಂದ್ಬಿಡು, ಅಂದ್ರೆ ನಾವು ಧ್ವನಿಯನ್ನು ಎತ್ತಬಹುದು, ಸಂಸತ್ನಲ್ಲಿ ಸಂಸತ್ ಅಧಿವೇಶನವನ್ನು ಹಾಳು ಮಾಡಬಹುದು ಅಂತ. ನೋಡಿ ಹೆಂಗೆ ಸರ್ಕಸ್ಗಳಿರ್ತಾವೆ ಅಂದರೆ, ಅತ್ಯಂತ ಸಿನಿಮೀಯವಾದ, ಅತ್ಯಂತ ರೋಚಕವಾದ, ಅತ್ಯಂತ ವಿಧ್ವಂಸಕಾರಿ, ದೇಶಕ್ಕೆ ವಿಧ್ವಂಸಕಾರಿ. ಇದು ಒಳ್ಳೆಯದಲ್ಲ ಇದೆಲ್ಲ. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಒಂದು ಆಸೆ ಇತ್ತು, ಎಷ್ಟು ದಿವಸ ಇವರು ಆಟ ಆಡ್ತಾರೆ ನೋಡಬೇಕು ಅಂತ. ಭಾಳ ದೊಡ್ಡ ಮಟ್ಟದ ಆಸೆ ಇತ್ತು ಅವ್ರಿಗೆ. ಚಳಿಯಲ್ಲಿ ಹೇಗೆ ಗಡಗಡ ನಡುಗುತ್ತಾರೆ, ಬಿಸಿಲಲ್ಲಿ ಹೇಗೆ ಒಣಗಿಕೊಳ್ಳುತ್ತಾರೆ, ಮಳೆಗೆ ಹೇಗೆ ತೊಯ್ದು ತೊಪ್ಪೆಯಾಗುತ್ತಾರೆ, ಇವರೊಳಗಿರುವಂಥ ಜೀವದ್ರವ ಯಾವ ರೀತಿ ಕೆಲಸ ಮಾಡ್ತದೆ, ಎಷ್ಟು ಹೋರಾಟದ ಗುಣ ಇದೆ. ಏಕೆಂದರೆ ಮೈಗ್ರೇನ್ ಇದೆ ಅಂತ ಬೇರೆ ಪಾಪ ಹೇಳಿದ್ದ. ಈಗ ಹೊಸ ವರ್ಷ, ಈಗ ಅಭಿಜಿತ್ ದೀಪ್ಗೆ ಇದೇನಂತ, ಇಷ್ಟು ದಿವಸ ನಾನು ಕೂರಕ್ಕಾಗಲ್ಲ, ನಂಗೆ ತನ್ನೋ ಬರ್ತು ಉಪವಾಸ ಇದ್ರೆ ಅಂದವನು ಇವತ್ತಿಂದ ನಾನು ಅನ್ಷನ್ ಕೊಡ್ತೀನಿ, ನಾನು ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಅಂತ ಹೊಸ ನಾಟಕವನ್ನು ಶುರು ಮಾಡಿದ್ದಾನೆ. ಈ ಮಧ್ಯೆ ಭಾಳ ದೊಡ್ಡ ಬೆಳವಣಿಗೆ ಏನಂದರೆ, ಈತನನ್ನು ಯಾರು ಸೋನಮ್ ವಾಂಗ್ಚುಕ್ನ ವಾಂಗಡು ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಕಳೆದ 4-5 ದಿವಸದಿಂದ ಈತ ದೊಡ್ಡ ವಿಜ್ಞಾನಿ, ಈತ ಮಾಡಿದಂಥ ಸಾಧನೆ ಬೇರೆ ಯಾರೂ ಮಾಡೇ ಇಲ್ಲ, ಈತ ವಾಂಗಡು ಅಂಥೇಳಿ 3 ಇಡಿಯಟ್ಸಲ್ಲಿ ಒಂದು ಪಾತ್ರ ಇತ್ತಲ್ಲ, ಅದು ಪ್ರೇರಣೆಯಾಗಿ ಈತನ ಪ್ರೇರಣೆಯಿಂದನೇ 3 ಇಡಿಯಟ್ಸ್ ಆಗಿದ್ದು ಅಂತ. ನೋಡಿದರೆ 5.1 ಅಂತ ಚೇತನ್ ಭಗತ್ ಬರೆದಂಥ ನಾವೆಲ್ಲಿಂದ ಮಾಡಿದಂಥದ್ದು ಸಿನಿಮಾವನ್ನು. ಸ್ವತಃ ಸಿನಿಮಾದ ನಿರ್ದೇಶಕ ಹೇಳ್ತಾನೆ, ಹಿರಾನಿ, ಆತ ಹೇಳ್ತಾನೆ, ನನ್ನ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಜೊತೆ ಇದ್ದಂಥ ಒಬ್ಬ ವಿದ್ಯಾರ್ಥಿಯನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ನಮಗೆ ಈ ಸೋನಮ್ ವಾಂಗ್ಚುಕ್ ಅನ್ನುವಂಥ ವ್ಯಕ್ತಿ ಇದ್ದದ್ದೇ ನಮಗೆ ಗೊತ್ತಿರಲಿಲ್ಲ ಅಂತ. ಅಷ್ಟೇ ಅಲ್ಲ, ಅಮೀರ್ ಖಾನ್ ಹೇಳ್ತಾನೆ, ಈ ಸೋನಮ್ ವಾಂಗ್ಚುಕ್ ಹೆಸರೇ ಕೇಳಿರಲಿಲ್ಲ, ವಾಂಗಡು ಅನ್ನುವಂಥ ಪಾತ್ರ ಬೇರೆ ರೀತಿ ಪ್ರೇರಣೆ ಆಗಿತ್ತು ಅಂತ. ಇದರ ಮಧ್ಯೆ ಈತ ದೊಡ್ಡ ವಿಜ್ಞಾನಿ ಅಂತ ಇವತ್ತು ಬೆಳಿಗ್ಗೆ ಪಾಠ ಮಾಡ್ತಾ ಇದ್ದ. ನಾನು ಒಂದೊಂದಾಗಿ ಈತನ ಹಳೆಯ ದಾಖಲೆಗಳನ್ನು ತೆಗೆದು ನೋಡಿದೆ. ಸ್ವಲ್ಪ ನಮಗೇನಾಗಿದೆ, ಓದೋ ಟೈಮಲ್ಲಿ ಓದಲಿಲ್ಲ ನಾನು ಚೆನ್ನಾಗಿ, ಬಹುಶಃ ಅದಕ್ಕೆ ದೇವ್ರು ಏನಂದ, ನೀನು ಈಗ ಓದು ನೀನು ಅಂತ ನನಗೆ ಈಗ ಕಳಿಸಿದೆ. ಯಾರೋ ಕೇಳ್ತಾರೆ, ಏನು ಸರ್ ಎಷ್ಟೊಂದು ಅಧ್ಯಯನ ಮಾಡ್ತಿರಲ್ಲ? ಇಲ್ಲ ಸ್ವಾಮಿ, ಅವಾಗ ಚೆನ್ನಾಗಿ ಓದಲಿಲ್ಲ, ಅದಕ್ಕೆ ನನ್ನ ಸಾಮಾಜಿಕ ಪರಿವಾರ ಬಂಧುಗಳಿಗೆ ಒಂದಷ್ಟು ವಿಷಯ ಹೇಳಲಿಕ್ಕೋಸ್ಕರ ಓದಲಿಕ್ಕೆ ಹಚ್ಚಿದ್ದಾನೆ, ಅದನ್ನು ಅತ್ಯಂತ ವಿನೀತವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇವತ್ತು ನೋಡಿದೆ ಅದು, ಈತ ಐಸ್ತೂಪ ಮಾಡಿದ್ದಾನೆ ಅಂತ ಎಲ್ಲ ಕಡೆ ಈತನ ಬಗ್ಗೆ ದೊಡ್ಡ ಇದು ಪ್ರೊಪಗ್ಯಾಂಡ. ಏನು ಈತ ಲಡಾಖ್ನಲ್ಲಿ ಐಸ್ತೂಪ ಮಾಡಿದ್ದಾನೆ, ಆರ್ಟಿಫಿಷಿಯಲ್ ಗ್ಲೇಸಿಯರ್ನ ಪ್ರೇರಣೆ ಅದು, ಅದರ ತದ್ರೂಪ ಇದು ರೂಪಾಂತರ ಅದು. ಹಾಗೆ ನೋಡಿದರೆ 1980ರಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಈ ರೀತಿಯಾದಂಥ ಐಸ್ತೂಪ ಅಂದರೆ ಕೃತಕವಾದಂಥ ಒಂದು ಇದನ್ನು ಮಾಡಿದ್ದಂಥ ದಾಖಲೆ ಇದೆ. ಆತನ ಹೆಸರು ಚೆವಾಂಗ್ ನಾರ್ಫೆಲ್ ಅಂತೇಳಿ. ಚೆವಾಂಗ್ ನಾರ್ಫೆಲ್ಲು ಸಿವಿಲ್ ಇಂಜಿನಿಯರು. ಆತನಿಗೆ ಈತನ ಕೆಲಸವನ್ನು ನೋಡಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಚೆವಾಂಗ್ ನಾರ್ಫೆಲ್ಗೆ. ಈತ ನನ್ನಿಂದ ನಾನು ಈ ರೀತಿ ಐಸ್ತೂಪ ಮಾಡಿದ್ದೀನಿ ಅಂತ ಅದಾದಮೇಲೆ ಈತ ನಾಟಕ ಮಾಡ್ತಾನೆ. ಈತ ಮಾಡಿದ್ದರಿಂದ ನಮ್ಮದು ಅಗ್ರಿಕಲ್ಚರ್ ತೊಂದರೆ ಆಗಿದೆ ಅಂತ ಈತನ ವಿರುದ್ಧ ಹೋರಾಟ ಆಗಿದೆ, ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ.
ಎರಡನೇದ್ದು ನಮ್ಮಲ್ಲಿ ಹೆಂಗೆ ವೈಫೈ ಇದೆಯಲ್ಲ ಹಾಗೆ ಅಲ್ಲಿ ಲೈಫೈ ಅಂತ ಹಾಕಿದ್ದಾರೆ, 5G ಲೈಫೈ. ಲೈಫೈ ಅಂದರೆ ಲೈಟ್ ಫಿಡೆಲಿಟಿ ಟೆಕ್ನಾಲಜಿ ಅಂತ ಅದಕ್ಕೆ ಹೇಳೋದು. ಹೈ ಅಲ್ಟಿಟ್ಯೂಡ್ನಲ್ಲಿ ನಿಮ್ಮ ಸಿಗ್ನಲ್ ಹೆಂಗೆ ತರುತ್ತೆ, 4500 ಮೀಟ್ರ್ ಸಮುದ್ರಕ್ಕಿಂತ ಎತ್ತರದ 4500 ಮೀಟ್ರ್ ಎತ್ತರದಲ್ಲಿ ಇದರಲ್ಲಿ ಅಲ್ಟಿಟ್ಯೂಡ್ನಲ್ಲಿ ಕೆಲಸ ಮಾಡುವಂಥ ಅದನ್ನು ನಾನು ತಂದಿದ್ದೀನಿ, ನನ್ನಿಂದ ವೈಫೈ ಬಂದಿದೆ, ಲೈಫೈ ಬಂದಿದೆ ಅಂತ ಈತ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ನೋಡಿದರೆ ನೇವ್ ವೈರ್ ಟೆಕ್ನಾಲಜಿ ಅನ್ನೋರು ಇದನ್ನು ಅಲ್ಲಿ ತಂದದ್ದು. ಇವನೊಂದು ಆರ್ಗನೈಜೇಷನ್ ಇದೆ ಸ್ವಾಮಿ, CO ಮೋಲ್ ಅಂತ, ಸ್ಟೂಡೆಂಟ್ಸ್ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲದ್ದಾಖ್ ಅಂತ ಅದರ ಹೆಸರು. ಇದು ಅಲ್ಲಿ ಬಂದಾಗ ಅವ್ರು ಕೆಲಸ ಮಾಡುವಾಗ ಇವರು ಅವ್ರ ಜೊತೆ ಕಾರ್ಯಕರ್ತರಾಗಿ ಜೊತೆಗಿದ್ರು ಅಷ್ಟೇ. ಟೆಕ್ನಾಲಜಿ ತಂದದ್ದು ಇವರು ಅಲ್ಲ, ನಾನೇ ತಂದಿದ್ದೀನಿ ಅಂತ ಹೇಳ್ಕೊಂಡು ಹೊಡೋದು. ಈ CO ಮೋಲ್ ಇದೆಯಲ್ಲ, ಈ CO ಮೋಲ್ ಜೊತೆ ಇವನು ಬೇರೆ ಬೇರೆ ಆರ್ಗನೈಜೇಷನ್, ಹಿಮಾಲಯನ್ ಆಲ್ಟರ್ನೇಟಿವ್ಸ್ ಅಂತ ಒಂದಿದೆ. ಇದೆಲ್ಲದಕ್ಕೂ NGO ಫಂಡ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ಬೇಕು ನೀವು. ಫೋರ್ಡ್ ಫೌಂಡೇಶನಿಂದ ಈತ ದುಡ್ಡು ತಗೋತಾ ಇದ್ದ. ಈಗ FCRA ಲೈಸೆನ್ಸ್ ಕ್ಯಾನ್ಸಲ್ ಆಗ್ಲಿಕ್ಕೆ ಶುರು ಆದಮೇಲೆ ಈತನಿಗೆ ನರೇಂದ್ರ ಮೋದಿ, ಅಮಿತ್ ಶಾ ವಿರುದ್ಧ ಮತ್ತಷ್ಟು ದ್ವೇಷ ಬೆಳೀಲಿಕ್ಕೆ ಶುರುವಾಯಿತು. ಯಾವಾಗ ಇವ್ನು 135 ಎಕರೆ ಜಮೀನನ್ನು ಕಿತ್ಕೊಂಡ್ರು ಸರ್ಕಾರದವ್ರು, ನೀನೇನು ಮಾಡಲಿಲ್ಲ, ಕಡದು ಕಟ್ಟೆ ಹಾಕಿದ್ದೇನಿಲ್ಲ, ನಿನಗೆ ಯಾಕೆ ಕೊಡ್ಬೇಕು ಭೂಮಿ ಅಂತ ಕಿತ್ಕೊಂಡ್ರೆ ಇನ್ನಷ್ಟು ಸಿಟ್ಟು ಬಂತು. ಈತನಿಗೆ ದುಡ್ಡು ವಿದೇಶದಿಂದ ಬಂದದ್ದು ಹೆಂಗೆ ಬಂತು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಈತನಿಗೆ ತಲೆ ಕೆಟ್ಟೋಯ್ತು. ಈತ ತನ್ನ ಪತಿಯನ್ನು ಕರ್ಕೊಂಡು ಧರ್ಮೇಂದ್ರ ಪ್ರಧಾನ್ ಹತ್ರ ಹೋಗಿ ಕೈಕಾಲು ಹಿಡ್ಕೊಂಡು ನತಮಸ್ತಕನಾಗಿ ಹೊಗಳಿ ಬರೆದದ್ದಂಥ ಟ್ವೀಟ್ಗಳು ಹೊರಗಡೆ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ. ಈತನ ಇನ್ನೊಂದು ದೊಡ್ಡ ಸಾಧನೆಯನ್ನು ಎಲ್ಲರೂ ಹೇಳ್ತಾರೆ, ಏನಪ್ಪ ಅಂದರೆ ಸೋಲಾರ್ ಪ್ಯಾಸಿವ್ ಹೌಸಸ್ ಮಾಡಿದ್ದು ಈತನೇ ಅಂತ. ಸೋಲಾರ್ ಪ್ಯಾಸಿವ್ ಹೌಸಸ್ ಅಂದರೆ ಈ ಹಿಮಾಲಯದ ಮೇಲ್ಗಡೆ ಇರುವಂಥ ಕುಳಿರ್ ಗಾಳಿ ಚಳಿಯಿಂದ ತಪ್ಪಿಸ್ಕೊಳ್ಳುವಂಥ ಬೆಚ್ಚಗಿರುವಂಥ ಮನೆಗಳಿಗೆ ಸೋಲಾರ್ ಪ್ಯಾಸಿವ್ ಹೌಸಸ್. ಇದನ್ನು ಸ್ಕಾಂಬೆ ವಾಲ್ ಟೆಕ್ನಾಲಜಿ ಅಂತ 1960ರಲ್ಲಿಯೇ ಜಗತ್ತಿನ ಎಲ್ಲ ಕಡೆ ಬಳಸಲಾಗ್ತಾ ಇದೆ. ಈತನದೇನು ಹೆಗ್ಗಳಿಕೆ ಇಲ್ಲ. 1980 ಆದಮೇಲೆ ನಮ್ಮಲ್ಲಿ ಅದು ಬಂದಿರೋದು. ಈತನಿಗೂ ಅದಕ್ಕೂ ಸಂಬಂಧವೇ ಇಲ್ಲ, ನಾನೇ ಮಾಡಿದ್ದೀನಿ ಅಂತ ಈತ ಹೇಳ್ಕೊಂಡು ಓಡಾಡ್ತಾನೆ. ಹಾಗೆ ಇವನೇ ಮಾಡಿದರೆ ಪೇಟೆಂಟ್ ತೊಗೋಬಹುದಾಕೆ ಇತ್ತು. ಇಲ್ಲಿವರೆಗೂ ಒಂದೇ ಒಂದು ಪೇಟೆಂಟು ಆತನ ಹೆಸರಲ್ಲಿ ಅಲ್ಲಿಯೂ ಇಲ್ಲ. ಆಮೇಲೆ ಒಬ್ಬ ವಿಜ್ಞಾನಿ, ನಮ್ಮಲ್ಲಿ ಡ್ರೋನ್ ಪ್ರತಾಪ್ಗೂ ವಿಜ್ಞಾನಿ ಅಂತಾರೆ. ಏನು ಈತ ಆವಿಷ್ಕಾರ ಮಾಡಿದ್ದು, ಏನು ಒಂದು ಸೈನ್ಸಲ್ಲಿ ಈತನ ಕೊಡುಗೆ ಏನು ಅಂತ ನಾವು ಕೇಳಲ್ಲ. ನಮ್ಮಲ್ಲಿ ಭಾವನಾತ್ಮಕವಾಗಿ ಯಾರೊಬ್ಬರು ಹೇಳಿದ ತಕ್ಷಣ ಅದನ್ನ ಒಪ್ಕೊಂಡ್ಬಿಡ್ತೀವಿ. ಅದನ್ನು ಹೊರಗೆ ಹಚ್ಚಿ ನೋಡುವ ನಮ್ಮಲ್ಲಿ ಆ ಪದ್ಧತಿಯೇ ಇಲ್ಲ. ಆವಾಗೇನಾಗತ್ತೆ, ಇಂಥ ಪ್ರಭೃತಿಗಳು ಹುಟ್ಕೋತಾರೆ. ಈ ಪ್ರಭೃತಿಗೆ ಈಗ ಆತನ ದೇಹವನ್ನು ತೊಗೊಂಡು ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ. ಉಳಿದ ಶರೀರಗಳೇನಿದಾವೆ ಅಲ್ಲಿ ಬೀದಿನಲ್ಲಿ ಓಡಾಡ್ತಾ ಇದ್ದಾವೆ ಜಿರಳೆಗಳು. ಯಾವಾಗಲೂ ನಮ್ಮ ಮನೇಲಿ ಹಿಟ್ಟು ಹೊಡೆದಾಗ ಎಲ್ಲ ಜಿರಳೆಗಳು ಸಾಯಲ್ಲ, ಕೆಲವೊಂದು ಉಳ್ಕೊಂಡ್ಬಿಡ್ತಾವೆ ಸಂಧಿ ಒಳಗಡೆ. ಅವೇನಾಗ್ತಾವೆ, ಸ್ವಲ್ಪ ಹೊತ್ತು ಆದಮೇಲೆ ಹೊರಗಡೆ ಎಲ್ಲ ಕಡೆ ಓಡಾಡ್ತವೆ, ಹಾಲಿಗೆ ಬರ್ತವೆ, ಕಿಚನ್ನಿಂದ ಹೊರಗಡೆ ಬರ್ತವೆ, ದೇವ್ರ ಮನೆ ತನಕ ಬಂದುಬಿಡ್ತವೆ. ಅಲ್ಲಿ ಬಂದು ಉರುಳಿ ಬಿದ್ದು ಉಲ್ಟಾ ಮಲಗಿ ಸತ್ತು ಹೋಗ್ತವೆ. ನೀವು ಜಿರಳೆ ಸಾಯೋದನ್ನು ನೋಡಿ, ಜಿರಳೆ ಯಾವಾಗಲೂ ಹಿಂಗೆ ಯಥಾ ಪ್ರಕಾರ ಹೆಂಗಿದೆ ಹಾಗೆ ಸಾಯಲ್ಲ, ಅದು ಉಲ್ಟಾ ಮಲ್ಕೊಂಡು ಸಾಯ್ತು. ಇವರಿಗೂ ಅದೇ ಗತಿ ಬರುತ್ತೆ. ಇವರ ಹೋರಾಟ ದೇಶ ವಿರೋಧಿ ಹೋರಾಟ. ನೀಟ್ ಪರೀಕ್ಷೆ ಮುಗಿದು ಮಕ್ಕಳೆಲ್ಲ ಈಗಾಗಲೇ ಅಡ್ಮಿಷನ್ ಮಾಡಿಕೊಂಡು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ. ದೇಶ ವಿರೋಧಿ ಶಕ್ತಿಗಳನ್ನ ಸೇರಿಸಿಕೊಂಡು ಸರ್ಕಾರಕ್ಕೆ ಮುಜುಗರ ತರುವ, ದೇಶದಲ್ಲಿ ಅಸ್ಥಿರತೆಯನ್ನು ಮೂಡಿಸುವಂಥ ಯುವಕರನ್ನು ಅಡ್ಡದಾರಿಗೆ ಹೆಚ್ಚುವಂಥ ಯುವಜನಾಂಗವನ್ನು ನಮ್ಮ ಕೆಲಸವನ್ನು ಮಾಡ್ತಾಯಿದ್ರು. ಇವ್ರಿಗೆ ಸರಿಯಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಹಿಟ್ ಹೊಡೆದಿದ್ದಾರೆ. ಆ ಹಿಟ್ ಹೊಡೆದ ಪರಿಣಾಮ ಏನಾಗುತ್ತೆ ಇನ್ನೆರಡು ದಿವಸದಲ್ಲಿ ಗೊತ್ತಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.